ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಬಟ್ ಇದು DME ಅವರ ಕಡೆಯಿಂದ ಅಂದ್ರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಕಡೆಯಿಂದ KE ಅವರಿಗೆ ಬಂದಿರುವಂತ ಒಂದು ಫೈಲ್. ಇದನ್ನ ಆಸ್ ಇಟ್ ಈಸ್ KE ವೆಬ್ಸೈಟ್ ನಲ್ಲಿ ಹಾಕಿರುವಂತದ್ದು. ಬಟ್ ಇದನ್ನ ನನಗನ್ಸೋ ಪ್ರಕಾರ KE ಅವರು ಇನ್ನೊಂದು ಒಂದು ಫೈಲ್ ಅನ್ನು ರೆಡಿ ಮಾಡಿ ಫೈನಲ್ ಸೀಟ್ ಮೆಟ್ರಿಕ್ಸ್ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಓಕೆ, ಜನರಲಿ ಈ ರೀತಿ ಮಾಡ್ತಾರೆ. ಸೊ ನೋಡೋಣ ಈ ವರ್ಷ ಮಾಡ್ತಾರ ಇಲ್ಲ ಅನ್ನೋದು. ಬಟ್ ಇಲ್ಲಿ ಇವತ್ತಿನ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಇದನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸುವಂತ ವಿಡಿಯೋವನ್ನ ಮುಂಬರುವಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ವಲ್ಪ ಲಾಂಗ್ ಆದರೂ ಕೂಡ ಅಡ್ಡಿಲ್ಲ, ನಿಮಗೆ ಪ್ರತಿಯೊಂದು ವಿಷಯವನ್ನು ಕೂಡ ಕರೆಕ್ಟ್ ಆಗಿ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಈಗ ನಾನು ಅಬ್ಸರ್ವ್ ಮಾಡಿರುವಂತ, ಇದನ್ನ ಸ್ಟಡಿ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿರುವಂತ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಮೊದಲು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಈ ಒಂದು ಶಾಕಿಂಗ್ ನ್ಯೂಸ್ ಏನಿದೆ, ಇದು ಗೌರ್ಮೆಂಟ್ ಮತ್ತೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಅನ್ನ ನಾನು ತಗೋತೀನಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಅಲ್ಲ. ಯಾಕಂತಂದ್ರೆ ಇದರಲ್ಲಿ 60,000 ಸೀಟ್ ಇರಬಹುದು, ಅಂದ್ರೆ 60K ಸೀಟ್ಸ್ ಅಥವಾ ಈ 1.5 lakh ಕ್ಯಾಟಗರಿ ಸೀಟ್ಸ್ ಅಂತ ನಾವೇನು ಹೇಳ್ತೀವಿ, ಗೌರ್ಮೆಂಟ್ ಇನ್ ಪ್ರೈವೇಟ್, ಇವರಿಗೆ ಯಾವುದೇ ರೀತಿ ಡಿಫರೆನ್ಸ್ ಈ ಶಾಕಿಂಗ್ ನ್ಯೂಸ್ ಇಂದ ಆಗೋದಿಲ್ಲ. ಬಟ್ ಡೆಫಿನೆಟ್ ಆಗಿ ಈ ಒಂದು ಶಾಕಿಂಗ್ ನ್ಯೂಸ್ ಯಾರಿಗೆ ಅಂತಂದ್ರೆ, ಯಾರು ಈ ಒಂದು 450 to 470 ರೇಂಜ್ ಅಲ್ಲಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಸೊ ಮತ್ತು 10 ಲಕ್ಷದ ಸೀಟ್ ಅನ್ನ ನಾನು ತಗೊಳ್ಳುವಂತ ಕೆಪಾಸಿಟಿ ಇದೆ ಅನ್ನೋರು, ಸೊ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಅನ್ನ ಏನಾದ್ರೂ ಅದರ ಆ ಒಂದು ಕಾಲೇಜ್ ಮೇಲೆ ನಿಮ್ಮ ಕಣ್ಣು ಇಟ್ಟಿದ್ರೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಸಪ್ತಗಿರಿ ಕಾಲೇಜಿನ ಮೇಲೆ ನೀವೇನಾದ್ರೂ ಕಣ್ಣು ಇಟ್ಟಿದ್ರೆ 10 ಲಕ್ಷ ರೂಪಾಯಿಯ ಸೀಟ್ ಸಪ್ತಗಿರಿದು ನಾನು ತಗೋತೀನಿ ಅಂತ ಅಂದ್ರೆ, ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ಈ ವರ್ಷ ಸಪ್ತಗಿರಿಯ ಒಂದು ಈ ಅಫಿಲಿಯೇಷನ್ ಏನಾಗಿದೆ ಅದು RGUHS ಅಂದ್ರೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದ್ಬಿಟ್ಟು ತಮ್ಮದೇ ಆದಂತ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಮಾಡ್ಕೊಂಡಿದ್ದಾರೆ. ಇದು ಇವತ್ತಿನ ಶಾಕಿಂಗ್ ನ್ಯೂಸ್ ಫಾರ್ ದೋಸ್ ಸ್ಟೂಡೆಂಟ್ಸ್, those who want to opt for 10 lakh seats in Saptagiri, those who have scored in the range of 440 to 470 range. ಓಕೆ, ಸೊ ಇಲ್ಲಿ ನೋಡ್ಬೋದು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆ, ಈ ಒಂದು ಕಾಲೇಜ್ ಏನು ಕಾಣಿಸ್ತಾ ಇದೆ ಇದು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಆಗಿದೆ. ಸೊ ಹಿಂದಿನ ವರ್ಷದಿಂದ MS ರಾಮಯ್ಯ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಆಗಿತ್ತು, ತಮಗೆಲ್ಲ ಗೊತ್ತೇ ಇದೆ. 10 ಲಕ್ಷ ಇರುವಂತ ಸೀಟನ್ನ 22 lakh ಮಾಡ್ಕೊಂಡಿದ್ರು. ಈ ವರ್ಷ ಇದಕ್ಕೆ ಒಂದು ಎಡಿಷನ್ ಅಂತ ಅಂದ್ರೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್. ಸೊ ಗೊತ್ತಿಲ್ಲ, ಇದೇ ರೀತಿ ಪ್ರತಿಯೊಂದು ಮೆಡಿಕಲ್ ಕಾಲೇಜಸ್ಗಳು ತಮ್ಮ ಪ್ರೈವೇಟ್ ಯೂನಿವರ್ಸಿಟಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ರು ಅಂತಂದ್ರೆ, ಮುಂಬರುವಂತಹ ದಿನಗಳಲ್ಲಿ ಈ 10 ಲಕ್ಷವನ್ನು ನಾನು ಪೇ ಮಾಡ್ತೀನಿ, MBBS ಮಾಡಿಸ್ತೀನಿ ತಮ್ಮ ಮಕ್ಕಳಿಗೆ ಅಂತ ಅನ್ನೋ ಪೇರೆಂಟ್ಸು ಕೂಡ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ಬೋದು, ಆಲ್ರೆಡಿ ತಮಗೆಲ್ಲ ಗೊತ್ತಿದೆ, ಆದಿಚುಂಚನಗಿರಿ, ಡಾಕ್ಟರ್ ಚಂದ್ರಮ್ಮ, MS ರಾಮಯ್ಯ, SDM, ಖಾಜಾ ಬಂದೇ ನವಾಜ್ ಲಾಸ್ಟ್ ಇಯರೇ ಪ್ರೈವೇಟ್ ಯೂನಿವರ್ಸಿಟಿ ಅಂಡರ್ ಬಂದಿತ್ತು. ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಏನಿದೆ, ಸೊ ಇದು ಪ್ರೈವೇಟ್ ಯೂನಿವರ್ಸಿಟಿನೇ ಆಗಿದೆ. ಸೊ ಸಾಯಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು. ಬಟ್ ಅದರಲ್ಲಿ 50 ಸೀಟ್ ಒಳಗೆ 40 ಸೀಟ್ಗಳನ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್. ಅದು ಇನ್ನೂ ಕೂಡ ನಮಗೆ ಇಫೆಕ್ಟ್ ಆಗೋದಿಲ್ಲ. ಬಟ್ ಈ ಸಪ್ತಗಿರಿಯಲ್ಲಿ 10 ಲಕ್ಷದ ಸೀಟ್ ಅಂತ ಏನಿತ್ತು ಇಷ್ಟು ವರ್ಷ, ಇದು ಈ ವರ್ಷ more than 18 lakh ಆಗೋದ್ರಲ್ಲಂತೂ ಸಂಶಯ ಇಲ್ಲ. ಬಟ್ ಎಕ್ಸಾಕ್ಟ್ಲಿ ಎಷ್ಟು ಆಗ್ತದ ಅನ್ನೋದು KE ಅವರು ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಇಷ್ಟು ದಿನ ಇದರ ಬಗ್ಗೆ ನ್ಯೂಸ್ ಇರಲಿಲ್ಲ ಎಲ್ಲೂ ಕೂಡ. ಇದು ಫಸ್ಟ್ ಟೈಮ್ ಈ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಕಾಣ್ತಾ ಇರೋದು. ಇಲ್ಲಿ ನೋಡಬಹುದು 250 ಸೀಟ್ಸ್ ಪರ್ಮಿಷನ್ ತಗೊಂಡಿದ್ದಾರೆ. ಅದರಲ್ಲಿ 100 ಸೀಟ್ಸ್ ಜನರಲ್ ಇದೆ. ಜನರಲ್ ಅಂದ್ರೆ ಏನು, ಇದರಲ್ಲಿ ಜನರಲ್ ಮೆರಿಟ್ ಇರಬಹುದು, SC ಕ್ಯಾಟಗರಿ, SG ಅಂದ್ರೆ ST ಕ್ಯಾಟಗರಿ, 3A 3B 2A 2B 1A. ಸೊ ಇವೆಲ್ಲವಕ್ಕೂ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಉಳಿದಿರುವಂತ 37 ಸೀಟು NRI, ಅದರ್ ಸೀಟ್ O ಸೀಟ್ ಅಂತ ಏನಿದೆ, ಅದರ್ ಸೀಟ್ 13th ಅಲ್ಲಿ ಬರ್ತದೆ. ಸೊ ಉಳಿದಿರುವಂತ 100 ಸೀಟ್ ಏನಿದೆ, ಆ 100 ಸೀಟ್ಸ್ ಪ್ರೈವೇಟ್ ಸೀಟ್ಸ್ ಅಂತ ಏನಿದೆ, ಇದಕ್ಕೆ ಆಕ್ಚುಲಿ ಲಾಸ್ಟ್ ಇಯರ್ 10 lakh ಇತ್ತು. 10 lakh ಇತ್ತು, ಗೊತ್ತಿರಲಿ, ರೈಟ್? ಸೊ ಈ ವರ್ಷ ಡೆಫಿನೆಟ್ ಆಗಿ ಈ ಒಂದು ಅಮೌಂಟ್ ಅನ್ನ 18 lakh ಪ್ಲಸ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ MS ರಾಮಯ್ಯ ಕೂಡ 10 lakh ಇರೋದನ್ನ 22 lakh ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಕಡಿಮೆ, ಅಂದ್ರೆ 18 to 20 lakh ಅಂತೂ ಮಾಡಬಹುದು. ಬಟ್ ಡೆಫಿನೆಟ್ ಆಗಿ ಈ 100 ಸೀಟ್ ಏನಿದೆ, ಈ 100 ಸೀಟ್ ನಮಗೆ ಡೆಫಿನೆಟ್ ಆಗಿ ಹೊಡೆತ ಕೊಟ್ಟಿದೆ.
ಈ 100 ಸೀಟಲ್ಲಿ ಆ್ಯಕ್ಚುಲಿ 50 ಸೀಟನ್ನು ಓಪನ್ ಸೀಟ್ ಅಂತ ಕೊಡ್ತಿದ್ರು. ಓಪನ್ ಸೀಟ್ ಅಂದರೆ ಅದರ್ ಸ್ಟೇಟ್ದವರು ಪಾರ್ಟಿಸಿಪೇಟ್ ಮಾಡ್ಬೋದು, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಬಟ್ ಉಳಿದಿರೋಂಥ 50 ಸೀಟ್ ಏನು 10 ಲಕ್ಷ ಸೀಟ್ ಇತ್ತು, 10 ಲಕ್ಷದವರೆಗೆ ಇಲ್ಲ 10ರಿಂದ 12 ಲಕ್ಷ ನಾನು ಅಫೋರ್ಡೆಬಲ್ ಇದ್ದೀನಿ ಅನ್ನೋವಂಥ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ಸಪ್ತಗಿರಿ ಕಾಲೇಜ್ ಕಡೆಯಿಂದ ಶಾಕ್ ಆಗಿದೆ. ಸೊ ಈ ರೀತಿ ಏನೇನು ಚೇಂಜಸ್ಗಳು ಆಗ್ತದೆ ಅದನ್ನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿರುವಂತಹ ವಿಡಿಯೋದಲ್ಲಿ. ಸೊ ಡೀಟೇಲ್ ಆಗಿ ಇಲ್ಲಿ ಯಾವ್ಯಾವ ಸೀಟು ಎಷ್ಟೆಷ್ಟು ಯಾವ ರೀತಿ ಆಗಿದೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.